Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕೆಆರ್ ನಗರದ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮನು ಸುಜಯ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 42ನೇ ACMM ನ್ಯಾಯಾಲಯದಿಂದ ಆದೇಶ ಪ್ರಕಟಿಸಲಾಗಿದೆ. ಇವ್ರ ವಿರುದ್ಧ ಇರುವಂತಹ ಆರೋಪ ಅಂತಂದ್ರೆ ಸತೀಶ್ ಬಾಬುಗೆ ಸಹಾಯ ಮಾಡಿರುವ ಆರೋಪ. ಮತ್ತೊಂದ್ ಕಡೆ ಸತೀಶ್ ಬಾಬು SIT ಕಸ್ಟಡಿ ಅವಧಿ ಕೂಡ 4 ದಿನ ವಿಸ್ತರಣೆ ಆಗಿದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಆಗ್ತಾ ಇದೆ ನೋಡಿ. ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಬಾಬು SIT ಕಸ್ಟಡಿ ಅವಧಿ ವಿಸ್ತರಣೆ ಆಗಿದೆ. ಅಗೇನ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪಹರಣಕ್ಕೆ ಇಲ್ಲಿ ಆರೋಪಿಗೆ ಅಂದ್ರೆ ಪ್ರಮುಖ ಆರೋಪಿ ಸತೀಶ್ ಬಾಬುಗೆ ಸಹಾಯ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಮನು ಹಾಗೆ ಸುಜಯ್ ಅನ್ನುವಂಥವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಒಂದ್ ಕಡೆ ಈ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಆರೋಪಿತರು ಅರೆಸ್ಟ್ ಆಗ್ತಾ ಇರುವಂಥದ್ದು ಕೂಡ ನಿರಂತರವಾಗಿ ಆ ಪ್ರಕ್ರಿಯೆ ನಡೀತಾ ಇದೆ. ಅದರ ಜೊತೆಗೆ ಅಂಥವ್ರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸೋದು, ಪೊಲೀಸ್ ಕಸ್ಟಡಿ ಕೊಡೋದು, ಈ ತರಹದ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಒಂದ್ ಕಡೆ. ಇನ್ನೊಂದು ಕಡೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಅವರ ಪಾತ್ರ ಇಲ್ಲ, ಇದೊಂದು ಅಪಹರಣ ಅಂತ ಕನ್ಸಿಡರ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಮೇಲಿನ ಮೇಲೆ ಸಂಗತಿಗಳು ಪ್ರಸ್ತಾಪಕ್ಕೆ ಬರ್ತಾ ಇದೆ. ಹೀಗೆ ಒಂದ್ ಕಡೆ ರೇವಣ್ಣ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಜಾಮೀನು ಭವಿಷ್ಯ ಡಿಸೈಡ್ ಆಗ್ಬೋದಾ ಅಂತ ನಾವೆಲ್ಲ ಎದುರು ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪಿಗಳಿಗೆ ಇವತ್ತು ನ್ಯಾಯಾಂಗ ಬಂಧನ ವಿಧಿಸುವಂತ ಪ್ರಕ್ರಿಯೆಯು ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಇವತ್ತು ಮತ್ತೆ 3 ಮಂದಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಪ್ರಮುಖ ಆರೋಪಿಯಾಗಿರುವಂತಹ ಸತೀಶ್ ಬಾಬುಗೆ ಸಹಾಯ ಮಾಡಿದ್ರು ಅನ್ನುವಂಥದ್ದು ಇವರುಗಳ ವಿರುದ್ಧವಾಗಿ ಇರುವಂತ ದೂರು. ಮತ್ತೊಂದ್ ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಿನ ಮೇಲೆ ಧ್ವನಿ ಎತ್ತುತ್ತಾ ಇದ್ದಂಥವ್ರು ಬಿಜೆಪಿ ಮುಖಂಡ ದೇವರಾಜೇಗೌಡ ಅವ್ರು ಇನ್ನೊಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿರಲ್ಲ. ಅವ್ರದ್ದು ಈಗ ಕಸ್ಟಡಿ ಅವಧಿ 3 ದಿನ ಕೊಡಲಾಗಿದೆ ಕಸ್ಟಡಿಗೆ. ಹೊಳೆ ನರಸೀಪುರದ JMFC ಜಡ್ಜ್ ಪ್ರವೀಣ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮೇ 16ರ ರಾತ್ರಿವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳಿದ್ರು ಹೊಳೆ ನರಸೀಪುರ ಪೊಲೀಸರು. ಮೇ 11ನೇ ತಾರೀಕಿನಂದು ದೇವರಾಜೇಗೌಡರನ್ನ ಬಂಧಿಸಲಾಗಿತ್ತು. ಅವರಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಇಲ್ಲ, ಅಂದ್ರೆ ನಾವೀಗ ಏನ್ ಕಿಡ್ನಾಪ್ ಕೇಸ್ ಅದಕ್ಕೆ ಸಂಬಂಧ ಇಲ್ಲ. ಬಟ್ ಅವ್ರ ವಿರುದ್ಧ ರೇಪ್ ಪ್ರಕರಣ ದಾಖಲಾಗಿತ್ತು, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಆರೋಪಗಳು ಅವ್ರ ವಿರುದ್ಧ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೇವರಾಜೇಗೌಡರನ್ನ ಬಂಧಿಸಿದ್ರಲ್ಲ, ಈಗ ಅವರ ಕಸ್ಟಡಿಯ ಅವಧಿ 3 ದಿನ ವಿಸ್ತರಣೆ ಆಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಒಟ್ಟು ಈಗ ಮೊನ್ನೆಯಿಂದ ಆಗಿರುವಂಥದ್ದು ಏನು ಈ ಪೆನ್ ಡ್ರೈವ್, ಅದಾದ ನಂತರದಲ್ಲಿ ಇದನ್ನ ವಿಡಿಯೋ ವೈರಲ್ ಮಾಡಿದವರು, ಆ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂತ್ರಸ್ತೆಯರು ಅಂತ ಏನು ಹೇಳಲಾಗ್ತಾ ಇದೆ, ಅವ್ರು ದಾಖಲಿಸಿರುವಂಥ ದೂರು, ಇದು ಬೇರೆ ಬೇರೆ ಕವಲುಗಳಾಗಿ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದೆಲ್ಲ ಒಂದು ಭಾಗ ಆದರೆ, ನಾನು ಮೊದಲೇ ಹೇಳಿದಂಗೆ ಈ ಪ್ರಕರಣದ ವಿಚಾರವಾಗಿ ಮೇಲಿನ ಮೇಲೆ ಧ್ವನಿ ಎತ್ತುತ್ತಾ ಇದ್ದಂಥವ್ರು ದೇವರಾಜೇಗೌಡ, ಒಂದಂತಲ್ಲಿ ಅವ್ರೇನಾದ್ರು ವಿಡಿಯೋ ವೈರಲ್ ಮಾಡಿದ್ರ, ಅವರಿಗೆ ಯಾರು ಪೆನ್ ಡ್ರೈವ್ ಕೊಟ್ಟಿದ್ರು, ಈ ಥರದ್ದೆಲ್ಲ ವಿಚಾರ ಇರುವಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧನೇ ಹಲವು ಪ್ರಕರಣಗಳೀಗ ದಾಖಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವ್ರದ್ದು ಕೂಡ ಕಸ್ಟಡಿ ಅವಧಿ ವಿಸ್ತರಣೆ ಆಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.